ಹೇಳಿ ಎದ್ದೇಳಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಬೆಳೆಗಳನ್ನು ರಕ್ಷಣೆ ಮಾಡಲು ಸಮರ್ಪಕವಾದ ವಿದ್ಯುತ್ ನೀಡದ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸೆಟೆದು ನಿಂತು ಅವರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳಿ. ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಕೈಗೆ ವಿಷದ ಬಾಟಲನ್ನು ಕೊಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಈ ಕೂಡಲೇ ರೈತರು ಒಂದಾಗಬೇಕು, ಹೋರಾಟಕ್ಕೆ ಮುಂದಾಗಬೇಕು, ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ನಮ್ಮ ಕಷ್ಟಕ್ಕೆ ತಕ್ಕಂತೆ ಮಾರುಕಟ್ಟೆಯಲ್ಲಿ ಇರುವ ಬೆಲೆಗೆ ತಕ್ಕಂತೆ ಬೆಳೆಯನ್ನು ರಕ್ಷಣೆ ಮಾಡಲು ವಿದ್ಯುತ್ತನ್ನು ನೀಡಲೇಬೇಕು. ಬೆಸ್ಕಾಂ ಅಧಿಕಾರಿಗಳೇ, ರೈತ ವಿರೋಧಿ ಧೋರಣೆ ಕೈಬಿಡಿ. ಇಂಧನ ಸಚಿವರ ಆದೇಶದಂತೆ 7 ತಾಸುಗಳ ಗುಣಮಟ್ಟದ ವಿದ್ಯುತ್ತನ್ನು ನೀಡಿ ರೈತರ ಬೆವರ ಹನಿಯ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಡಿ ಅಂತೇಳಿ ಕೇಳ್ತಾ ಇದ್ದೀವಿ. ಇಂಧನ ಸಚಿವರೇ ನಾಪತ್ತೆ ಆಗಿಬಿಟ್ಟಿದ್ದೀರಾ, ಉಸ್ತುವಾರಿ ಸಚಿವರೇ ನಾಪತ್ತೆ ಆಗಿಬಿಟ್ಟಿದ್ದೀರಾ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳಲು ರೈತರು ಮನೆ ಮಠ ಬಿಟ್ಟು ಇವತ್ತು ಕೃಷಿ ಪಂಪ್ಸೆಟ್ಗಳ ಬಳಿ ಸಂಸಾರ ಮಾಡಬೇಕಾದ ಪರಿಸ್ಥಿತಿ ಇದೆ. 3 ತಿಂಗಳ ಹಿಂದೆಯೇ ಇಂಧನ ಸಚಿವರು ವಿಧಾನಸಭೆಯಲ್ಲಿ ಪತ್ರಿಕಾ ಮತ್ತು ಮಾಧ್ಯಮಗಳಿಗೆ ಈ ಬಾರಿ ಉತ್ತಮವಾದ ಮುಂಗಾರು ಮಳೆಯಾಗಿದೆ, ಎಲ್ಲ ನದಿಗಳು ಕೆರೆ ಕುಂಟೆಗಳಲ್ಲಿ ನೀರಿದೆ, ವಿದ್ಯುತ್ ಅಭಾವ ಆಗೋದಿಲ್ಲ ಅಂಥೇಳಿ ಮಾತು ನೀಡದಂತಹ ಇಂಧನ ಸಚಿವರೇ, ನಿಮ್ಮ ಮಾತಿಗೇನಾದರೂ ಲಕ್ಕವ ಹೊಡೆದಿದೆಯಾ? ಯಾಕೆ ಈ ರಥ ಹೇಳ್ತಾ ಇದ್ದು ಗೊತ್ತಾ? ನಮ್ಮ ಕಷ್ಟ ನಮಗೆ ಗೊತ್ತು. ಇವತ್ತು ಲಕ್ಷಾಂತರ ರೂಪಾಯಿ 1 ಎಕರೆ ಟೊಮಾಟೊ ಬೆಳಿಬೇಕಾದ್ರೆ 3 ಲಕ್ಷ ಬಂಡವಾಳ ಆಗಬೇಕಾಗಿದೆ. ಇವತ್ತು ಕೋಲಾರ ಜಿಲ್ಲಾದ್ಯಂತ ಅಲ್ಲ, ರಾಜ್ಯಾದ್ಯಂತ ಬೆಳೆದಿರುವ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳಲು ರೈತರು ಹರಸಾಹಸ ಪಡ್ತಾ ಇದ್ದಾರೆ. ನೀವು ಹೇಳೋದಂತೆ 7 ತಾಸುಗಳಲ್ಲ, 3 ತಾಸುಗಳು ಕೊಡ್ತಾ ಇಲ್ಲ. ಯಾಕಂದರೆ ಮೇ ತಿಂಗಳು ಪ್ರಾರಂಭ ಆಗಿದೆ ಅಂದರೆ ಎಲ್ಲಿಲ್ಲದ ಲೋಡ್ ಶೆಡ್ಡಿಂಗ್ ಬಂದ್ಬಿಡ್ತದೆ ಬೆಸ್ಕಾಂ ಅಧಿಕಾರಿಗಳಿಗೆ. ರೈತರಿಗೆ ಕರೆಂಟ್ ಕೊಡಬೇಕಾದ್ರೆ ಅವ್ರಿಗೆಲ್ಲೋ ಕರೆಂಟ್ ಹೊಡೆದ್ಬಿಟ್ಟು ಕೈ ಕಾಲು ಬಿದ್ದೋಗುವಂಥ ಮಟ್ಟಕ್ಕೆ ನಡ್ಕೊತಾ ಇದ್ದಾರೆ. ಯಾಕಂದ್ರೆ 3 ದಿನಗಳಿಂದ ಲೋಡ್ ಶೆಡ್ಡಿಂಗ್ ಹೆಸರಿನಲ್ಲಿ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ವಿದ್ಯುತ್ತನ್ನು ಕಡಿತ ಮಾಡುವ ಮುಖಾಂತರ ರೈತರ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ಸಮಸ್ಯೆಗೆ ಸ್ಪಂದಿಸಬೇಕಾದ ಜನಪ್ರತಿನಿಧಿಗಳು, ಉಸ್ತುವಾರಿ ಸಚಿವರು ಕೋಲಾರ ಜಿಲ್ಲೆಯ ರೈತರ ಪಾಲಿಗೆ ಇದ್ದೂ ಇಲ್ಲದಂತ ಆಗ್ಬಿಟ್ಟಿದ್ದಾರೆ. ಇವತ್ತು ಮಾರುಕಟ್ಟೆಯಲ್ಲಿ ಏನೋ ಅಷ್ಟೋ ಇಷ್ಟೋ ಬೆಲೆ ಇದೆ ಏನೋ ತರಕಾರಿಗಳಿಗೆ, ಆದರೆ ಬೆಳೆ ರಕ್ಷಣೆ ಮಾಡಿಕೊಳ್ಳೋ ಹರಸಾಹಸ ಪಡ್ತಾ ಇದ್ದಾರೆ. ಇವತ್ತು ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ನಾವೇನಾದ್ರು ಕರೆ ಮಾಡಿದರೆ ನಮಗೆ ಲೋಡ್ ಶೆಡ್ಡಿಂಗ್ ಇದೆ, ಇಂಧನ ಸಚಿವರಿಂದ ಸರ್ಕಾರದಿಂದ ಒಂದು ಏನು ಆದೇಶ ಬಂದಿದೆ, ರೈತರಿಗೆ ಅನ್ಲೋಡ್ ಶೆಡ್ಡಿಂಗ್ ಹೆಸರಿನಲ್ಲಿ ವಿದ್ಯುತ್ ಕಡಿತ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಅಂತೆಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇಂಧನ ಸಚಿವರೇ? ಇಲ್ಲ ನಾಪತ್ತೆ ಆಗಿಬಿಟ್ಟಿದ್ದೀರಾ? ಇಲ್ಲ ರೈತರ ಪಾಲಿಗೆ ನೀವೇನು ಸತ್ತು ಹೋಗಿಬಿಟ್ಟಿದ್ದೀರಾ? ಇಂಧನ ಸುರ್ಕೊಂಡು ಇಲ್ಲ ಕರೆಂಟ್ ಏನನ್ನ ಹಿಡ್ಕೊಂಡು ಏನನ್ನ ಪ್ರಾಣ ಬಿಟ್ಟು ಹೋಗ್ಬಿಟ್ಟಿದ್ದೀರಾ? ಯಾಕೆ ಇಷ್ಟು ಆಕ್ರೋಶದ ಮಾತುಗಳು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳಲು ಸಮರ್ಪಕವಾದ ವಿದ್ಯುತ್ ನೀಡ್ತಾ ಇಲ್ಲ. ಕೊಡ್ತಿರುವ ವಿದ್ಯುತ್ತನ್ನು ಸುಮಾರು 300 ಬಾರಿ ಕಡಿತ ಮಾಡಿ ರೈತರ ಜೀವನ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ಒಂದು ಕಡೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ಚೆಲ್ಲಾಟ, ಇನ್ನೊಂದು ಕಡೆ ಇವತ್ತು ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ಚೆಲ್ಲಾಟ. ಇದರ ಮಧ್ಯೆ ರೈತ ಯಾವ ರೀತಿ ಬದುಕಬೇಕು? ಅನ್ನ ಕೊಡುವ ಅನ್ನದಾತನ ಕೈಗೆ ಇವತ್ತು ವಿಷದ ಬಾಟ್ಲನ್ನು ಕೊಟ್ಟು ಬೆಳೆ ನಷ್ಟವಾಗಿಬಿಟ್ಟೈತೆ. ಬೆಳೆ ಇಲ್ಲ, ನಮಗೇನು ಹಣ ಸಿಗ್ತಾ ಇಲ್ಲ, ನಾವು ಖಾಸಗಿ ಸಾಲಕ್ಕೆ ಸಿಲುಕ್ತೀವಿ ಅಂತೇಳಿ ಇನ್ನೇನು ಉಳಿದಿರೋದೊಂದೇ ರೈತರ ಆತ್ಮಹತ್ಯೆ. ಈ ಆತ್ಮಹತ್ಯೆ ಬೇಕಾ ನಿಮಗೆ ಇಂಧನ ಸಚಿವರೇ? ಅಲ್ಲ ಬೇಕಾ? ನಾವು ಅದೇ ಕೇಳ್ತಾ ಇರೋದು. ರೈತರೇ ಹೇಳಿ ಎದ್ದೇಳಿ, ಸುಮ್ಮನೆ ಕೂರಬೇಡಿ. ನಿಮ್ಮ ಬೆವರಿಗೆ ತಕ್ಕ ಬೆವರಿಗೆ ತಕ್ಕ ಹನಿಗೆ ನಿಮಗೆ ಬೆಲೆ ಸಿಕ್ಕಬೇಕಾದರೆ ಇವತ್ತು ನಮ್ಗೆ ಬೆಸ್ಕಾಂ ಇಲಾಖೆಯಿಂದ ಗುಣಮಟ್ಟದ 7 ತಾಸು ವಿದ್ಯುತ್ ನೀಡಲೇಬೇಕು. ಕೈಗಾರಿಕೆಗಳಿಗೆ, ಶ್ರೀಮಂತರ ಸಮಾರಂಭಗಳಿಗೆ ನೀಡುವಂತಹ ವಿದ್ಯುತ್ತು ಇವತ್ತು ರೈತರಿಗೆ ಯಾಕೆ ನೀಡ್ತಾ ಇಲ್ಲ? ಕೈಗಾರಿಕೆಗಳಿಗೆ ನೀಡಬೇಕಾದ್ರೆ ಲೋಡ್ ಶೆಡ್ಡಿಂಗ್ ಇಲ್ಲ, ಶ್ರೀಮಂತರ ಕಾರ್ಯಕ್ರಮಗಳಿಗೆ ನೀಡಬೇಕಾದ್ರೆ ಲೋಡ್ ಶೆಡ್ಡಿಂಗ್ ಇಲ್ಲ. ರೈತರಿಗೆ ಯಾಕೆ ನೀವು ಲೋಡ್ ಶೆಡ್ಡಿಂಗ್ ಹೆಸರಿನಲ್ಲಿ ರೈತರನ್ನು ಕಗ್ಗೋಲೆ ಮಾಡ್ತಾ ಇದ್ದೀರಾ? ಅದಕ್ಕೋಸ್ಕರ ಹೇಳ್ತಾನೆ, 80ರ ದಶಕದ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಹೋರಾಟದಂತೆ ಹೇಳಿ ಎದ್ದೇಳಿ, ಅನ್ನದಾತರೇ ಎದ್ದೇಳಿ, ಬೆಸ್ಕಾಂ ಇಲಾಖೆ ವಿರುದ್ಧ ಸೆಟೆದು ನಿಲ್ಲೋಣ, ನಮ್ಮ ವಿದ್ಯುತ್ತನ್ನು ನಾವು ಪಡೆದು ನಮ್ಮ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳೋಣ ಎಂದೇಳಿ ದಿನಾಂಕ 28/4/2026 ಮಂಗಳವಾರ ಬೆಳಗ್ಗೆ 10:30 ಕೈಯಲ್ಲಿ ವಿಷದ ಬಾಟಲು, ತಲೆ ಮೇಲೆ ಕಲ್ಲು ಮತ್ತು ಬೆಳೆಗಳ ಸಮೇತ ಇವತ್ತು ಬೆಸ್ಕಾಂ ಇಲಾಖೆ ಮುತ್ತಿಗೆ ಹಾಕ್ತಾ ಇದ್ದೀವಿ.
ಆ ಬೆಸ್ಕಾಂ ಇಲಾಖೆ ಮುತ್ತಿಗೆ ಹಾಕಿ ಏನೋ ಅಲ್ಲಿನ ಸಂಬಂಧಪಟ್ಟ ಇಲಾಖೆಯವರು ಬಂದುಬಿಟ್ಟು ಆಯಿತು ಮನವಿ ಕೊಡಿ ನಾವು ಮಾಡ್ತೀರ ಅಂತೆಲ್ಲ, ಅದೆಲ್ಲ ನಮ್ಗೆ ಬೇಕಾಗಿರೋದು ರಾಜ್ಯದ ಏನು ಬೆಸ್ಕಾಂ MD ಬರಲೇಬೇಕು, ರೈತರ ಸಮಸ್ಯೆ ಬಗೆಹರಿಸಲೇಬೇಕು, 8 ತಾಸುಗಳ ವಿದ್ಯುತ್ತನ್ನು ಗುಣಮಟ್ಟದ ವಿದ್ಯುತ್ತನ್ನು ನೀಡಲೇಬೇಕು, ಬೆಸ್ಕಾಂ ಇಲಾಖೆಯ ರೈತರಿಗಾಗುವ ಶೋಷಣೆಯನ್ನು ತಪ್ಪಿಸಲೇಬೇಕಂತೇಳಿ ದಿನಾಂಕ 28/4/2026 ಮಂಗಳವಾರ ಬೆಳಗ್ಗೆ 10:30ಕ್ಕೆ ಕೈಯಲ್ಲಿ ವಿಷದ ಬಾಟಲು, ತಲೆ ಮೇಲೆ ಕಲ್ಲು ಬಂಡೆ ಮತ್ತು ಬೆಳೆ ಸಮೇತ ಕೋಲಾರ ಬೆಸ್ಕಾಂ ಇಲಾಖೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ದಯವಿಟ್ಟು ಕೋಲಾರ ಜಿಲ್ಲೆಯ ಎಲ್ಲ ನೊಂದು ಬೆಂದವರ ರೈತರು, ಕನ್ನಡ ಪರ, ದಲಿತ ಪರ, ರೈತ ಪರ ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಅನ್ನದಾತನ ರಕ್ಷಣೆ ಮಾಡಬೇಕು, ಭ್ರಷ್ಟಾಚಾರ ತೊಲಗಬೇಕು, ನಮಗೆ 7 ತಾಸುಗಳ ವಿದ್ಯುತ್ ನೀಡಲೇಬೇಕೆಂಬ ಹೋರಾಟಕ್ಕೆ ಎಲ್ಲರೂ ಸಹಕರಿಸಬೇಕಂತೇಳಿ ಮನವಿ ಮಾಡ್ತಾಯಿದ್ವಿ.